ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೀಡ್ ಮೋಟರ್ಸ್. ಇವತ್ತು ನಮ್ಮ ಹತ್ರ ಒಂದು BS6 ಗಾಡಿ FZ ಇದೆ. ಸೊ ಇದು ವರ್ಷನ್ 2 ತುಂಬ ಹಳೆ ಗಾಡಿ ಅಂತಲೇ ಹೇಳ್ಬೋದು. ಒಂದು 8 ಇಯರ್ಸ್ ಹಳೆಯದು. ಸೊ ಇದು ಫ್ಯೂಲ್ ಪಂಪ್ ಇರೋಂಥ ಗಾಡಿ ಇದು. ಸೊ ನಾವು ಓಪನ್ ಮಾಡಿ ನೋಡಿದಾಗ ಪೆಟ್ರೋಲ್ ಕರೆಕ್ಟಾಗಿ ಸಪ್ಲೈ ಬರ್ತಾ ಇರಲಿಲ್ಲ, ಒಂದು ಪ್ರೆಷರಲ್ಲಿ ಬರ್ತಾ ಇರಲಿಲ್ಲ, ಮತ್ತು ಗಾಡಿನೂ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ ಇದು ಬಿಚ್ಚೋಕ್ಕೆ ಮುಂಚೆ ಯಾವ್ಯಾವ ವೈರ್ನ ಎಲ್ಲೆಲ್ಲಿ ಬಿಚ್ಚಿದ್ರೆ ಏನನ್ನ ಒಂದು ಸಣ್ಣ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಗಾಡಿಗಳಲ್ಲಿ ಇದು ಮಾರ್ಕ್ ಇರೋದಿಲ್ಲ, ಪ್ಲಸ್ ಯಾವುದು ಮೈನಸ್ ಯಾವುದು ಗೊತ್ತೇ ಆಗೋಲ್ಲ. ಈಗ ಎಕ್ಸಾಂಪಲ್ ಈ ಫ್ಯೂಲ್ ಗೇಜ್ ಬಿಚ್ಚಿತಿರಲ್ಲ, ಫ್ಯೂಲ್ ಗೇಜಲ್ಲಿ ಪ್ಲಸ್ಸು ಮೈನಸ್ಸು ಏನೋ ಗೊತ್ತಾಗೋದಿಲ್ಲ. ಸೊ ಎಲ್ಲೆಲ್ಲಿ ಕಲೆಕ್ಷನ್ ಕೊಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಇದರೊಳಗಡೆ ಇಷ್ಟರ ಮಟ್ಟಿಗೆ ರಸ್ಟ್ ಇದೆ, ಮತ್ತು ಈ ಟ್ಯಾಂಕ್ ಫುಲ್ ಕಂಪ್ಲೀಟಾಗಿ ರಸ್ಟ್ ಫಾರ್ಮ್ ಆಗೋಗಿದೆ. ಸೊ ಜಸ್ಟ್ ಒಂದು ಕ್ಯಾಮ್ರಲ್ಲಿ ತೋರಿಸ್ತೀನಿ ನೋಡಿ. ಈಗ ಈ ಟ್ಯಾಂಕಲ್ಲಿ ಫುಲ್ಲು ಮಣ್ಣು ಮತ್ತು ಈ ರಸ್ಟ್ ಫಾರ್ಮ್ ಆಗೋಗಿ ಇದು ಆ ಕ್ಯಾನೆಸ್ಟರ್ ಫಿಲ್ಟರ್ನ ಫುಲ್ ಬ್ಲಾಕ್ ಮಾಡಿಬಿಟ್ಟಿದೆ. ಸೊ ಅದರಿಂದ ಅದು ಸಪ್ಲೈ ಬರ್ತಾಯಿಲ್ಲ ಫ್ಯೂಲು. ಸೊ ಇದನ್ನ ಪಂಪ್ನ ರಿಪ್ಲೇಸ್ ಮಾಡಬೇಕು ಅಂದರೆ 4,000 to 4,500 ರೂಪಾಯಿ ಆಗುತ್ತೆ. ಸೊ ಜಸ್ಟ್ ಇದೊಂದು 450 ರೂಪಾಯಿ ಅಥವಾ 400 ರೂಪಾಯಲ್ಲಿ ಈ ಕ್ಯಾನೆಸ್ಟರ್ ಫಿಲ್ಟರ್ ಸಿಗುತ್ತೆ. ಇದು ಪೆಟ್ರೋಲ್ ಟ್ಯಾಂಕು. ಸೊ ಈ ಕ್ಯಾನೆಸ್ಟರ್ ಫಿಲ್ಟರ್ ನೋಡಿ ಈ ಥರ ಬರುತ್ತೆ, ಹೊಸ ಫಿಲ್ಟರು. ಸೊ ಇದೊಂದು 300 to 400 ಇದೆ, ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಇರುತ್ತೆ. ಸೊ ಇದನ್ನು ರಿಪ್ಲೇಸ್ ಮಾಡೋದ್ರಿಂದ ನೀವು ಎಂಟೈರ್ ಪಂಪ್ ರಿಪ್ಲೇಸ್ ಮಾಡೋದು ತಪ್ಪುತ್ತೆ ಇಲ್ಲಿ. ಸೊ ಅರೌಂಡ್ ಇದು ಲೇಬರ್ ಎಲ್ಲ ಸೇರಿ ಒಂದು 1,000 ರೂಪಾಯಲ್ಲೇ ಮುಗಿದೋಗುತ್ತೆ. ಸೊ ಪಂಪ್ ರಿಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪಂಪು ಅರೌಂಡ್ 5,000 ರೂಪಾಯಿ, ಮತ್ತು ಸ್ಟಾಕ್ ಇರೋದಿಲ್ಲ, ವಿತ್ ಫ್ಯೂಲ್ ಗೇಜೇ ಬರೋದಿದು. ಸೊ ನೋಡಿ ಇಲ್ಲಿ ನಾವು ರೆಡ್ ಕಲರ್ ಮಾರ್ಕ್ ಮಾಡಿದ್ದೀನಿ. ಸೊ ಆ ರೆಡ್ ಕಲರ್ ಮಾರ್ಕ್ಗೆ ಫ್ಯೂಲ್ ಗೇಜ್ ಕಲೆಕ್ಷನ್ ಕೊಡಬೇಕು, ಆ ರೆಡ್ ವೈರು. ಸೊ ಸ್ವಲ್ಪ ಸಣ್ಣಕ್ಕಿರೋ ವೈರ್ ಬಂದು ನಿಮಗೆ ಫ್ಯೂಲ್ ಪಂಪಿಗೆ ಬರುತ್ತೆ, ಸ್ವಲ್ಪ ದಪ್ಪ ಇರೋ ವೈರ್ ಬಂದು ಫ್ಯೂಲು ಗೇಜಿಗೆ ಬರುತ್ತೆ, ಅಂದರೆ ನಿಮ್ಮ ಪೆಟ್ರೋಲ್ ಗೇಜಿಗೆ ಬರುತ್ತೆ. ಸೊ ಅದೆರಡನ್ನೂ ಕ್ಲೀನಾಗಿ ಒಂದು ರೂಟಿಂಗ್ ಮಾಡಿಕೊಂಡು ಇದರೊಳಗಡೆ ಒಂದು ರಬ್ಬರ್ ಓರಿಂಗ್ ಬರುತ್ತೆ, ರಬ್ಬರ್ ಓರಿಂಗ್ ಹಾಕಿದ ಮೇಲೇ ಟ್ಯಾಂಕಿಗೆ ಫಿಟ್ ಮಾಡಬೇಕು. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.